ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡದ ಕನ್ನಡಿಗರು ಯಾರೂ ಇಲ್ಲ ಅಂದ್ರೆ ಅತಿಶಯೋಕ್ತಿ ಎನಿಸಲಾರದು. ಬಹುತೇಕ ಭಕ್ತರಿಗೆ ಧರ್ಮಸ್ಥಳದ ಮಂಜುನಾಥ ಎಂದರೆ ಗಾಢವಾದ ಭಕ್ತಿ ಮತ್ತು ನಂಬಿಕೆ. ಹಾಗೆಯೇ ನಾವು ಚಿಕ್ಕವರಿದ್ದಾಗ ಪುರಾಣ ಪುಣ್ಯ ಕಥೆಗಳಲ್ಲಿ ರಾಜರ್ಷಿ ಎಂದರೆ ಸದಾ ಕಾಲವೂ ಧರ್ಮಾತ್ಮನಾಗಿದ್ದು ಲೋಕ ಕಲ್ಯಾಣಕ್ಕಾಗಿ ವಿವಿಧ ರೀತಿಯ ಸಮಾಜಮುಖಿ ಸೇವೆಯಲ್ಲಿ ನಿರತರಾದವನೇ ಈ ರಾಜರ್ಷಿ. ಜನರು ತಮ್ಮ ಸಂಕಷ್ಟಗಳನ್ನು ಇಲ್ಲವೋ ವ್ಯಾಜ್ಯಗಳೊಂದಿಗೆ ಬಂದಾಗ ಅವರಿಗೆ ಸೂಕ್ತ ಪರಿಹಾರವನ್ನು ನೀಡುತ್ತಾರೆ ಎಂದು ನಾವು ಹಲವಾರು ಕಥೆಗಳಲ್ಲಿ ಕೇಳಿದ್ದೇವೆ. ಈ ಕಲಿಯುಗದಲ್ಲಿಯೂ ಅಂತಹ ರಾಜಶ್ರೀಯವರು ಇದ್ದಾರೆ ಎಂದರೆ ಯೋಚಿಸುವುದರಲ್ಲಿ ದೂಸರ ಮಾತೇ ಬೇಡ. ಅವರೇ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಕರ್ನಾಟಕ ರಾಜ್ಯದ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇದು ಕರ್ನಾಟಕದಲ್ಲಿ ಅಲ್ಲದೆ ಭಾರತದ ಪರಮ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ಅಲ್ಲಿನ ಅಭಯದಾನ ಅನ್ನದಾನಕ್ಕೆ ಕೋಟ್ಯಾಂತರ ಭಕ್ತರು ಮನಸೋತಿದ್ದಾರೆ. ಶಿವನ ದೇವಸ್ಥಾನ ಎಂದ ತಕ್ಷಣ ಮೊದಲಿಗೆ ಕರ್ನಾಟಕದಲ್ಲಿ ನೆನಪಿಗೆ ಬರುವುದೇ ಧರ್ಮಸ್ಥಳ. ಈ ಸ್ಥಳದ ಬಗ್ಗೆ ನಾಡಿನ ಜನತೆಗೆ ಅಪಾರ ಭಯ ಭಕ್ತಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಸೆಳೆಯುವ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ಮೊದಲನೇ ಸ್ಥಾನ. ಈ ಸ್ಥಳವನ್ನು ವಿಶ್ವವಿಖ್ಯಾತಗೊಳಿಸಿದವರು ಬೇರೆ ಯಾರೂ ಅಲ್ಲ, ಅವರೇ ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅಂದರೆ ನಾಡಿನ ಜನತೆಗೆ ಅಪಾರ ಗೌರವ. ಲಕ್ಷಾಂತರ ಭಕ್ತರ ಮನೆಯಲ್ಲಿ ಶ್ರೀ ಮಂಜುನಾಥನ ಫೋಟೋ ಜೊತೆಗೆ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಫೋಟೋ ಕೂಡ ನೀವು ನೋಡಬಹುದು. ಭಕ್ತರು ಶ್ರದ್ಧೆಯಿಂದ ವೀರೇಂದ್ರ ಹೆಗ್ಗಡೆ ಅವರ ಫೋಟೋಗೂ ಪೂಜೆ ಮಾಡುತ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕಾರ್ಯದಿಂದ ಜನರು ಅವರ ಮನಸ್ಸಿನಲ್ಲಿ ಸ್ಥಾನಮಾನವನ್ನ ಪಡೆದುಕೊಂಡಿದ್ದಾರೆ. ಇಲ್ಲಿನ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮಂಗಳೂರಿನ ಕದ್ರಿಯಿಂದ ತಂದು ಉಡುಪಿಯ ಯತಿಗಳಾದಂತಹ ಶ್ರೀ ವಾದಿರಾಜರು ಪ್ರತಿಷ್ಠಾಪನೆ ಮಾಡಿದ್ದರೆಂದು ಪ್ರತೀತಿ ಇದೆ. ಈ ಕ್ಷೇತ್ರಕ್ಕೆ ಸುಮಾರು 700 ರಿಂದ 800 ವರ್ಷಗಳ ಇತಿಹಾಸವಿದೆ. ಧರ್ಮಸ್ಥಳದ ಹಿಂದಿನ ಹೆಸರು ಕುಡುಮ ಎಂದು ಇತ್ತು. ಈ ಪ್ರಾಂತ್ಯದ ನೆಲ್ಯಾಡಿ ಬೀಡು ಎಂಬ ಗ್ರಹದಲ್ಲಿ ಭೀರ್ಮಣ್ಣ ಪಾರ್ಗಡೆ ಮತ್ತು ಅಮ್ಮು ಬಲ್ಲಾಳಿ ಎಂಬ ಧರ್ಮಿಷ್ಠರಾದ ಸತಿಪತಿಗಳು ವಾಸವಾಗಿದ್ದರು. ಪಾರ್ಗಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಕುಡುಮ ಧರ್ಮಕ್ಷೇತ್ರ ಮತ್ತು 4 ಧರ್ಮ ದೈವಗಳ ವಾಸಸ್ಥಾನವಾಗಿದೆ. ಪರ್ಗಡೆ ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆ ಮಾಡಲು ಬ್ರಾಹ್ಮಣ ಅರ್ಚಕರನ್ನು ಆಹ್ವಾನಿಸುತ್ತಾರೆ. ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪರ್ಗಡೆ ಅವರಿಗೆ ವಿನಂತಿ ಮಾಡಿಕೊಳ್ಳುತ್ತಾರೆ. ಈ ರೀತಿ ಇಲ್ಲಿ ಶಿವಲಿಂಗವನ್ನ ಕೂಡ ಸ್ಥಾಪಿಸಲಾಗುತ್ತದೆ. ಹೌದು, ಆ 21ನೇ ತಲೆಮಾರಿನ ಧರ್ಮಾಧಿಕಾರಿಯೇ ವೀರೇಂದ್ರ ಹೆಗ್ಗಡೆಯಾಗಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು 1948 ನವೆಂಬರ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸುತ್ತಾರೆ. ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆ ಮತ್ತು ರತ್ನಮ್ಮ ದಂಪತಿಯ ಹಿರಿಯ ಪುತ್ರ ಇವರಾಗಿದ್ದಾರೆ. ಇವರಿಗೆ ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್ ಮತ್ತು ಡಿ ರಾಜೇಂದ್ರ ಕುಮಾರ್ ಎನ್ನುವ ಸಹೋದರರು ಹಾಗೂ ಪದ್ಮಲತಾ ಎನ್ನುವ ಸಹೋದರಿ ಕೂಡ ಇದ್ದಾರೆ. ಇವರ ಪತ್ನಿ ಹೇಮಾವತಿ ಹೆಗ್ಗಡೆ, ಮಗಳು ಶ್ರದ್ಧಾ ಅಮಿತ್, ಮೊಮ್ಮಗಳು ಕುಮಾರಿ ಮಾನ್ಯ. ವೀರೇಂದ್ರ ಹೆಗ್ಗಡೆ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ಬಂಟ್ವಾಳದಲ್ಲಿ ಅಂದಿನ ಬೋರ್ಡ್ ಶಾಲೆಯಲ್ಲಿ ಮುಗಿಸುತ್ತಾರೆ. ನಂತರ ಉಜಿರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ಅವರು ನಂತರ ಬೆಂಗಳೂರಿನ ಶೇಷಾದ್ರಿಪುರಂ ಪ್ರೌಢಶಾಲೆ, ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯುತ್ತಾರೆ. 1963ರಲ್ಲಿ SSLC ತೆರೆಗಡೆಗೊಂಡು ಬೆಂಗಳೂರಿನ ಸೆಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣಕ್ಕೆ ಅರ್ಜಿ ಹಾಕುತ್ತಾರೆ. ಆದರೆ ಕಾಮರ್ಸ್ ಶಿಕ್ಷಣ ಬೇಡ ಅನ್ನಿಸಿ PUC ಬಳಿಕ ಅವರು ಕಲಾ ವಿಭಾಗವನ್ನು ಪ್ರವೇಶಿಸುತ್ತಾರೆ. ನಂತರ ಅವರು BA ಯಲ್ಲಿ ಪದವೀಧರರಾಗುತ್ತಾರೆ. ಕಾನೂನು ಪದವಿ ಪಡೆದು ಲಾಯರ್ ಆಗಬೇಕೆನ್ನುವ ಅವರ ಆಸೆ ಇತ್ತು. ಆದರೆ ಆ ಆಸೆ ಅರ್ಧಕ್ಕೆ ತೆರೆಬೀಳುತ್ತದೆ. ಅವರ ಬದುಕಿನಲ್ಲಿ ಅದು ಮಹತ್ವದ ತಿರುವು.
ಧರ್ಮಾಧಿಕಾರಿ ರತ್ನವರ್ಮ ಹೆಗ್ಗಡೆ ಅವರು ಅನಾರೋಗ್ಯದಿಂದ ಅಕಾಲ ಮರಣಕ್ಕೆ ತುತ್ತಾಗುತ್ತಾರೆ. ಅವರ ಆರೈಕೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ತೊಡಗಿಸಿಕೊಳ್ಳುತ್ತಾರೆ. ಆದ್ರೆ 1968ರಲ್ಲಿ ರತ್ನವರ್ಮ ಹೆಗ್ಗಡೆ ನಿಧನರಾಗುತ್ತಾರೆ. ಅನಂತರ ವೀರೇಂದ್ರ ಹೆಗ್ಗಡೆ ಅವರು ಅಕ್ಟೋಬರ್ 24ರಂದು ತಮ್ಮ 20ನೇ ವಯಸ್ಸಿನಲ್ಲಿಯೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷೇಕ ಪಡೆಯುತ್ತಾರೆ. ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗುತ್ತಿರುವುದು ಪರ್ಗಡೆ ವಂಶದ 21ನೇ ತಲೆಮಾರಿನವರು. ಹೆಗ್ಗಡೆ ಅವರಿಗೆ ಪುತ್ರ ಇಲ್ಲದಿದ್ದರಿಂದ ಮುಂದಿನ ಧರ್ಮಾಧಿಕಾರಿ ಸ್ಥಾನವನ್ನ ಅವರ ಕಿರಿಯ ಸಹೋದರರಾದಂತಹ ಹರ್ಷೇಂದ್ರ ಅವರಿಗೆ ನೀಡಲಾಗುತ್ತಿದೆ. ಧರ್ಮಸ್ಥಳದ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಶ್ರೀ ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ. ಈ ಪವಿತ್ರ ದೇಗುಲವು ನೇತ್ರಾವತಿ ನದಿ ದಂಡೆಯ ಮೇಲಿದೆ. ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಎಂದು ಭಕ್ತರು ನಂಬಿದ್ದಾರೆ. ಧರ್ಮಸ್ಥಳಕ್ಕೆ ಹೋದವರು ತಪ್ಪದೆ ಉಚಿತ ಅನ್ನ ಸಂಪರ್ಪಣೆಯಲ್ಲಿ ಆಹಾರ ಸೇವಿಸುವುದನ್ನು ತಪ್ಪಿಸುವುದಿಲ್ಲ. ನಿತ್ಯವೂ ಇಲ್ಲಿ ಸುಮಾರು 50ರಿಂದ 60,000 ಜನ ಆಹಾರವನ್ನು ಸ್ವೀಕರಿಸುತ್ತಾರೆ. ಹಬ್ಬ ಹರಿದಿನಗಳಲ್ಲಿ ಲಕ್ಷದ್ವೀಪದ ಸಮಯದಲ್ಲಿ ಇಲ್ಲಿ ಲಕ್ಷಾಂತರ ಜನರು ಪ್ರಸಾದವನ್ನ ಕೂಡ ಸೇವಿಸುತ್ತಾರೆ. ಇದು ಭಾರತದ ಅತ್ಯಂತ ದೊಡ್ಡ ಹಾಗೂ ಒಂದು ಕುಟುಂಬ ನಡೆಸುವ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಇದೇ ಕಾರಣ ಇದು ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇಲ್ಲಿನ ವಸ್ತು ಸಂಗ್ರಹಾಲಯಗಳು. ಧರ್ಮಸ್ಥಳಕ್ಕೆ ದೇವಸ್ಥಾನದ ವತಿಯಿಂದ ಹಳೆ ಕಾರುಗಳ ಸಂಗ್ರಹಾಲಯ ಮತ್ತು ಮಂಜೂಷಾ ವಸ್ತು ಸಂಗ್ರಹಾಲಯ ಕೂಡ ಇದೆ. ಹಳೆಯ ಹಸ್ತಪ್ರತಿಗಳು ಗ್ರಂಥ ರಕ್ಷಣೆಯನ್ನು ಮಾಡುವ ಗ್ರಂಥಾಲಯ ಇದೆ. ಇದನ್ನು ಸ್ಥಾಪಿಸಿದವರೇ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು. ಧರ್ಮಸ್ಥಳ ಸೇರಿದಂತೆ ನಾಡಿನ ವಿವಿಧೆಡೆಯಲ್ಲಿ ಸಮಾಜ ಸೇವೆ, ಆರೋಗ್ಯ, ಶಿಕ್ಷಣ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ಇವರು ನಡೆಸಿಕೊಂಡು ಬಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕ್ಷಾಮ ಬಂದಾಗ ಅಗತ್ಯವಿದ್ದವರಿಗೆ ಪರಿಹಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ 1982ರಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಪ್ರತಿ 12 ವರ್ಷಕ್ಕೊಮ್ಮೆ 3 ಮಹಾಮತ್ಸಾಭಿಷೇಕ, ಮಹಾನಡಾವಳಿ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹ, ಉಜಿರೆ, ಮಂಗಳೂರು, ಬೆಂಗಳೂರು, ಮೈಸೂರು ಹಾಗೂ ಧಾರವಾಡಗಳಲ್ಲಿ LKGಯಿಂದ PGವರೆಗೆ ಹಲವು ಶಿಕ್ಷಣ ಸಂಸ್ಥೆಗಳನ್ನ, ಮೆಡಿಕಲ್ ಕಾಲೇಜುಗಳನ್ನ, ಕಲ್ಯಾಣ ಮಂಟಪಗಳನ್ನ, ಸ್ವ ಉದ್ಯೋಗ ತರಬೇತಿ ಕೇಂದ್ರಗಳನ್ನ ವೀರೇಂದ್ರ ಹೆಗ್ಗಡೆ ಅವರು ಅನುಷ್ಠಾನಗೊಳಿಸಿ ಸೇವಾ ಕಾರ್ಯಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ನಾಡಿನಾದ್ಯಂತ ಹಲವಾರು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. 1982ರಲ್ಲಿ ಆರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಇಂದು ರಾಜ್ಯದ ಲಕ್ಷಾಂತರ ಮನೆಗಳಿಗೆ ಸಹಾಯವನ್ನ ಒದಗಿಸುತ್ತಿದೆ. 1972ರಿಂದ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹಗಳನ್ನ ಆರಂಭಿಸಿದ್ದಾರೆ. ಪ್ರತಿ ವರ್ಷ ಇಲ್ಲಿ 2,000ಕ್ಕೂ ಹೆಚ್ಚು ದಂಪತಿಗಳು ಧರ್ಮಸ್ಥಳದಲ್ಲಿ ವಿವಾಹ ಆಗುತ್ತಾರೆ. ಪ್ರತಿಯೊಬ್ಬರಿಗೂ ಅವರವರ ಧಾರ್ಮಿಕ ವಿಧಿಯನುಸಾರ ಇಲ್ಲಿ ವಿವಾಹ ನಡೆಸಲಾಗುತ್ತದೆ. ಇಲ್ಲಿಯವರೆಗೆ ಇಲ್ಲಿ 20,000ಕ್ಕೂ ಹೆಚ್ಚು ಜೋಡಿಗಳು ಸಾಮೂಹಿಕ ವಿವಾಹವಾಗಿದ್ದಾರೆ. ಮದ್ಯಪಾನ ಪಿಡುಗಿನಿಂದ ಬಡ ಜನರನ್ನು ಮುಕ್ತ ಮಾಡಲು ಹೆಗ್ಗಡೆ ಅವರು ಆರಂಭಿಸಿದ ಆಂದೋಲನ ಮುಂದೆ ಜನಜಾಗೃತಿ ಅಭಿಯಾನ ಆಗಿ ಲಕ್ಷಾಂತರ ಜನರು ವ್ಯಸನದಿಂದ ದೂರವಾಗಿದ್ದಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಹಲವಾರು ಗೌರವಗಳನ್ನ ಕೂಡ ನೀಡಲಾಗಿದೆ. 1994ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, 2000ರಲ್ಲಿ ಪದ್ಮಭೂಷಣ ಗೌರವ, 2009ರಲ್ಲಿ ಕರ್ನಾಟಕ ರತ್ನ ಗೌರವ, 2015ರಲ್ಲಿ ಪದ್ಮವಿಭೂಷಣ ಗೌರವವನ್ನು ಕೂಡ ನೀಡಲಾಗಿದೆ. ಧರ್ಮಸ್ಥಳ ಅಂದ್ರೆ ಮೊದಲಿಗೆ ನೆನಪಿಗೆ ಬರೋದೇ ಮಂಜುನಾಥ ಸ್ವಾಮಿ. ಹೆಗ್ಗಡೆ ಕುಟುಂಬ, ಸೌಜನ್ಯ ಮತ್ತು ಇತ್ತೀಚೆಗೆ ಸೌಜನ್ಯ ಸಾವಿನ ಮಾತು ಬಂದಾಗಲೆಲ್ಲ ಇನ್ನೊಬ್ಬ ವ್ಯಕ್ತಿ ಹೆಸರು ಅದಕ್ಕೆ ಜೋಡಣೆ ಆಗುತ್ತದೆ. ಅದುವೇ ಮಹೇಶ್ ಶೆಟ್ಟಿ ತಿಮರೋಡಿ. ಹಿಂದೊಮ್ಮೆ ಇವರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡುತ್ತಿದ್ದರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಸ್ಥಳೀಯ ಅಧ್ಯಕ್ಷರು ಕೂಡ ಆಗಿದ್ರು. ತದನಂತರ ಇವರನ್ನ ಬೆಳ್ತಂಗಡಿಯಲ್ಲಿ ಒಬ್ಬ ರೌಡಿ ಶೀಟರ್ ಅಂತ ಇವರ ಮೇಲೆ ಪ್ರಕರಣ ಕೂಡ ದಾಖಲಾಗಿತ್ತು ಹಾಗೂ ಇವರನ್ನ ಕೆಲಕಾಲ ಗಡೀಪಾರು ಕೂಡ ಮಾಡಲಾಗಿತ್ತು. ಹೌದು ಸ್ನೇಹಿತರೆ, ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವ ಈ ವ್ಯಕ್ತಿಯ ವ್ಯಕ್ತಿತ್ವ ನಿಜಕ್ಕೂ ಇವತ್ತು ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತ ಬಂದಾಗ ಈ ವ್ಯಕ್ತಿಯನ್ನ ಪ್ರತಿಯೊಬ್ಬರು ಗಮನಿಸುತ್ತಾರೆ, ನೋಡುತ್ತಾರೆ. ಈ ವ್ಯಕ್ತಿ ಒಂದು
ಒಂದು ರೀತಿ ಪ್ರಖ್ಯಾತವಾಗಿದ್ದರೆ ಇನ್ನೊಂದು ರೀತಿ ಕುಖ್ಯಾತ ಕೂಡ ಆಗಿದ್ದಾರೆ. ಹಾಗಾದ್ರೆ ಈ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಇತಿಹಾಸವೇನು, ಇವರು ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ, ಇವರ ಕುಟುಂಬದ ಹಿನ್ನೆಲೆ ಏನು, ಆ ಎಲ್ಲ ಕುತೂಹಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದು ಮಾತು ಮೊದಲು ನೆನಪಿರಲಿ, ಈ ವಿಡಿಯೋ ಮಾಡುವಾಗ ನಾವು ಹಲವಾರು ದಾಖಲೆಗಳನ್ನ ಪರಿಶೀಲನೆ ಮಾಡಿಯೇ ಅವರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅವರ ಬಗ್ಗೆ ಒಳ್ಳೆಯದು ಮಾತನಾಡಿದರೆ ಕೆಲವರಿಗೆ ಬೆಂಕಿ ಬಿದ್ದ ಹಾಗೆ ಆಗುತ್ತದೆ, ಇನ್ನು ಕೆಲವರು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಇನ್ನೊಂದು ಗುಂಪಿಗೆ ಸಿಟ್ಟು ಬರುತ್ತದೆ, ಆಕ್ರೋಶ ಪಡುತ್ತಾರೆ. ನಮಗೆ ಸಿಕ್ಕ ದಾಖಲೆಗಳ ಪ್ರಕಾರ ಮಹೇಶ್ ಶೆಟ್ಟಿ ಅವರ ಎರಡು ಮುಖವನ್ನ ತೋರಿಸೋಕೆ ಪ್ರಯತ್ನ ಮಾಡೋಣ. ಆಮೇಲೆ ಅವರು ಒಳ್ಳೆಯವರು ಕೆಟ್ಟವರು, ಅವರು ಮಾಡುತ್ತಿರುವುದು ಸರಿಯೋ ತಪ್ಪೋ ಅನ್ನೋದನ್ನ ಅದು ನಿಮ್ಮ ವಿಮರ್ಶೆಗೆ ಬಿಟ್ಟಿದ್ದು, ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ಮಹೇಶ್ ಶೆಟ್ಟಿ 1968ರಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ತಿಮ್ಮರೋಡಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ವಿಠಲ್ ಶೆಟ್ಟಿ, ತಾಯಿ ಅಮ್ಮಣ್ಣಿ. ಈ ದಂಪತಿಗಳಿಗೆ ಒಟ್ಟು 7 ಜನ ಮಕ್ಕಳಿದ್ದಾರೆ. ಅವರಲ್ಲಿ ಮಹೇಶ್ ಶೆಟ್ಟಿ ಎರಡನೆಯವರು. ಅದರಲ್ಲಿ 5 ಜನ ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳು. ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಮೂಲತಃ ಉಡುಪಿಯವರು. 60ರ ದಶಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ಯುವಕರು ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗೋದು ಹಿಂದೆ ತುಂಬಾನೇ ಕಾಮನ್ ಆಗಿತ್ತು. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಂದೆ ವಿಠಲ್ ಶೆಟ್ಟಿ ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಹೋಗುತ್ತಾರೆ. ಅಲ್ಲಿ ಅವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ. ಆದ್ರೆ ಯಾವುದೋ ಒಂದು ಕಾರಣದಿಂದ ಅವರು ತಮ್ಮ ಕೆಲಸವನ್ನ ಕೂಡ ಕಳೆದುಕೊಳ್ಳುತ್ತಾರೆ. ಹೀಗಾಗಿ ದುಡಿದ ಹಣವನ್ನ ಇಟ್ಟುಕೊಂಡು ವಾಪಸ್ಸು ಉಡುಪಿಗೆ ಬರುತ್ತಾರೆ. ಹೀಗೆ ಉಡುಪಿಗೆ ಬಂದಾಗ ಒಬ್ಬ ಪರಿಚಯಸ್ಥರಿಂದ ಬೆಳ್ತಂಗಡಿ ತಾಲೂಕಿನ ತಿಮ್ಮರೊಡಿಯಲ್ಲಿ ಒಂದು ವ್ಯವಸಾಯದ ಭೂಮಿಯನ್ನ ಖರೀದಿ ಮಾಡಿ ಅಲ್ಲಿಯೇ ತೋಟವನ್ನ ಮಾಡಲು ಮುಂದಾಗುತ್ತಾರೆ. ಇಲ್ಲಿಯೇ ಮಹೇಶ್ ಶೆಟ್ಟಿ ಕೂಡ ಹುಟ್ಟೋದು. ಚಿಕ್ಕವರಿದ್ದಾಗ ಮಹೇಶ್ ಶೆಟ್ಟಿ ತುಂಬಾನೇ ಚೂಟಿಯಾಗಿದ್ದರು. ಆಟದಲ್ಲಿ ಮುಂದಾಗಿದ್ದರೆ ಪಾಠದಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಹೀಗಾಗಿ ಓದು ಅನ್ನೋದು ಅಷ್ಟಕ್ಕಷ್ಟೇ. ಹೀಗಿರುವಾಗ ಸ್ನೇಹಿತನೊಬ್ಬನ ಸಹವಾಸದಿಂದ 7ನೇ ತರಗತಿ ಓದುತ್ತಿರುವಾಗಲೇ ಶಾಲೆಯನ್ನ ಬಿಟ್ಟು ಬೆಂಗಳೂರಿಗೆ ಓಡಿ ಹೋಗುತ್ತಾರೆ. ಆದ್ರೆ ಕುಟುಂಬಸ್ಥರ ಒತ್ತಾಯದ ಮೇರೆಗೆ ಅವರು ವಾಪಸ್ಸು ಮತ್ತೆ ತಿಮ್ಮರೋಡಿಗೆ ಬರುತ್ತಾರೆ. ಮುಂದೆ ಅವರು 15ನೇ ವಯಸ್ಸಿನಲ್ಲಿ ಬಂದಾಗ ಅವರ ತಂದೆ ಹಾಗೆ ಅವರು ಕೂಡ ಕೆಲಸವನ್ನ ಹುಡುಕಿಕೊಂಡು ಮುಂಬೈಗೆ ಓಡಿ ಹೋಗುತ್ತಾರೆ. ಅದು 80ರ ದಶಕ. ಆಗ ಉಡುಪಿ, ಕುಂದಾಪುರ, ದಕ್ಷಿಣ ಕನ್ನಡದಿಂದ ಹೋದಂತಹ ಹಲವಾರು ಯುವಕರು ಮುಂಬೈನಲ್ಲಿ ಮತ್ತು ಪುಣೆಯಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದರು. ಹೀಗಾಗಿ ಮಹೇಶ್ ಶೆಟ್ಟಿ ಕೂಡ ಒಂದು ಹೋಟೆಲ್ನಲ್ಲಿ ಚಹಾ ಗ್ಲಾಸ್ಗಳನ್ನ ತೊಳೆಯುವ ಕೆಲಸಕ್ಕೆ ಮುಂದಾಗುತ್ತಾರೆ ಹಾಗೂ ತಮ್ಮ ಜೀವನವನ್ನ ರೂಪಿಸಲು ಮುಂಬೈಯಲ್ಲೇ ಉಳ್ಕೊಳ್ಳುತ್ತಾರೆ. ಅದು 90ರ ದಶಕ. ಭಾರತದಲ್ಲಿ ಆಗ ರಾಮ ಜನ್ಮಭೂಮಿ ಮತ್ತು ಬಾಬ್ರಿ ಮಸೀದಿಯ ಪ್ರಕರಣಗಳು ಮುನ್ನೆಲೆಯಲ್ಲಿತ್ತು. ಮುಂದೆ 1992ರಲ್ಲಿ ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಲಾಗುತ್ತದೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಕೂಡ ಹಿಂದುತ್ವದ ಜ್ವಾಲೆಯಲ್ಲಿ ಕುದಿಯುತ್ತಾ ಇದ್ರು. ಮುಂಬೈಯಲ್ಲಿ ಇದ್ದಾಗ ಅವರು ಅಲ್ಲಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ. ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನ ತಮ್ಮ ಊರಿನಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅದನ್ನ ಪಸರಿಸಬೇಕೆಂದು ಹೆಚ್ಚಿಸಬೇಕೆಂದು ವಾಪಸ್ಸು ತಿಮ್ಮರೊಡಿ ತಮ್ಮ ಊರಿಗೆ ಬರುತ್ತಾರೆ. ಇಲ್ಲಿಗೆ ಬಂದು ಬೆಳ್ತಂಗಡಿ ತಾಲೂಕಿನ ವಿಎಚ್ಪಿ ಘಟಕವನ್ನ ಸೇರಿಕೊಳ್ಳುತ್ತಾರೆ ಹಾಗೂ ತಮ್ಮನ್ನು ತಾವು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಹಾಗೂ ತಮ್ಮ ಭರ್ಜರಿ ಭಾಷಣಗಳ ಮೂಲಕ ಜನರನ್ನ ತಮ್ಮತ್ತ ಸೆಳೆಯುತ್ತಾರೆ. ಅವರ ಭಾಷಣ ಪ್ರಾರಂಭ ಮಾಡಿದರೆ ಸಾಕು, 5-10 ನಿಮಿಷದಲ್ಲಿ 5 ರಿಂದ 10,000 ಜನ ಸೇರುತ್ತಿದ್ದರು. ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ಶೆಟ್ಟಿ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಆಗಿ ಹೊರಹೊಮ್ಮುತ್ತಾರೆ. ಆದ್ರೆ ಈ ಸಮಯದಲ್ಲಿ ಅವರು ಕೋಮು ಗಲಭೆಗಳನ್ನ ಮಾಡುತ್ತಿದ್ದಾರೆ ಅಂತ ಅವರ ಮೇಲೆ ರೌಡಿ ಶೀಟರ್ ಕೇಸನ್ನ ಕೂಡ ದಾಖಲೆ ಮಾಡಲಾಗುತ್ತದೆ. ಕೆಲ ಕಾಲ ಇವರನ್ನ ಗಡೀಪಾರು ಕೂಡ ಮಾಡಲಾಗುತ್ತದೆ. ಮುಂದೆ ಇವರು ಹಿಂದೂ ಜಾಗರಣಾ ವೇದಿಕೆಯನ್ನ ಬೆಳ್ತಂಗಡಿಯಲ್ಲಿ ಕಟ್ಟಿ ಅದಕ್ಕೆ ಅಧ್ಯಕ್ಷರು ಕೂಡ ಆಗುತ್ತಾರೆ. ಆ ಸಮಯದಲ್ಲಿ ಮಹೇಶ್ ಶೆಟ್ಟಿ ಮೇಲೆ ಸಾಲು ಸಾಲು ಕೇಸುಗಳು ದಾಖಲಾಗುತ್ತವೆ. ಅದಕ್ಕೆ ಕಾರಣ ಅವರು ಆಡುತ್ತಿದ್ದ ಪ್ರಚೋದನಕಾರಿ ಭಾಷಣಗಳು. 1998ರಲ್ಲಿ ಬೆಳ್ತಂಗಡಿಯ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿದ್ದಕ್ಕೆ ಇವರಿಗೆ ರೌಡಿ ಶೀಟರ್ ಪಟ್ಟವನ್ನ ಕೂಡ ಕಟ್ಟಲಾಗುತ್ತದೆ. ಆದ್ರೆ ಹಿಂದುತ್ವ ಪರ ಹೋರಾಟ ಮಹೇಶ್ ಶೆಟ್ಟಿ ಮುಂದುವರಿಸುತ್ತಾರೆ. ಆದ್ರೆ ದಿನ ಕಳೆದಂತೆ ಹಿಂದೂ ಜಾಗರಣಾ ವೇದಿಕೆ ಹಾಗೂ ವಿಶ್ವ ಹಿಂದೂ ಪರಿಷತ್ನಲ್ಲಿ ನಡೆದ ಕೆಲವೊಂದು ಕುತಂತ್ರಗಳಿಂದ ರಾಜಕೀಯದಿಂದ ಬೇಸತ್ತು ಅವರು ಎಲ್ಲವನ್ನ ಬಿಟ್ಟು ತಮ್ಮ ತೋಟ ಹಾಗೂ ಮನೆಯನ್ನ ನೋಡಿಕೊಳ್ಳಲು ಮುಂದಾಗುತ್ತಾರೆ. ಇದೇ ಸಮಯದಲ್ಲಿ ಮಹೇಶ್ ಶೆಟ್ಟಿ ಕುಟುಂಬ ಅವರಿಗೆ ಮದುವೆ ಮಾಡಬೇಕೆಂದು ಬಯಸುತ್ತಾರೆ. ಹೀಗಾಗಿ ಹಲವಾರು ಹುಡುಗಿಯರನ್ನ ಹುಡುಕುತ್ತಾರೆ. ಕೊನೆಗೆ 2001ರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡಿ ಹಿಂದೂ ಸಂಘಟನೆ ಮಾಡುವ ಸಮಯದಲ್ಲಿ ಸರೋಜಾ ಅವರನ್ನ ಕೂಡ ಮದುವೆ ಆಗುತ್ತಾರೆ. ಅವರಿಗೆ 2 ಮಕ್ಕಳಿದ್ದಾರೆ, 1 ಹೆಣ್ಣು ಹಾಗೂ 1 ಗಂಡು. ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳೊಂದಿಗೆ ಹಾಗೂ
ಹಾಗೂ ಕೃಷಿಯನ್ನ ಮಾಡಿಕೊಂಡು ಮಹೇಶ್ ಶೆಟ್ಟಿ ಅವರು ತಿಮ್ಮರಡಿಯಲ್ಲಿ ತಮ್ಮ ಸ್ವಂತ ಜೀವನವನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ. ಆದರೆ 2012ರಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಅವರಿಗೆ ಮತ್ತೆ ಸಂಘಟನೆ ಹಾಗೂ ಸಂಘರ್ಷದ ಹಾದಿಯನ್ನ ತುಳಿಯಲು ಪ್ರೇರಣೆ ಮಾಡುತ್ತದೆ. ಅವರ ಪ್ರಕಾರ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ ಹಾಗೂ ಸಾವುಗಳು ಆಗುತ್ತಿವೆ ಅಂತ ಕಂಡುಕೊಂಡು ಅದಕ್ಕೊಂದು ಕೊನೆ ಕಾಣಿಸಬೇಕು ಅಂತ ಸೌಜನ್ಯ ಕೇಸಲ್ಲಿ ಮುಂದಾಳತ್ವವನ್ನ ವಹಿಸುತ್ತಾರೆ. ಆದರೆ ಕೆಲವು ಮಾಧ್ಯಮಗಳು ಕೆಲವು ವರದಿಗಳ ಪ್ರಕಾರ ಇದಕ್ಕೆ ಮುಖ್ಯ ಕಾರಣ ಧರ್ಮಸ್ಥಳದ ದನಿಗಳ ಜೊತೆ ಇವರಿಗೆ ಆದ ಮತಭೇದ ಮತ್ತು ಒಂದು ಸಮಯದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರಡಿ ಮತ್ತು ಧರ್ಮಸ್ಥಳದ ದನಿಗಳ ಮಧ್ಯೆ ಒಳ್ಳೆಯ ಸಂಬಂಧಗಳಿದ್ದವು. ಯಾವುದೋ ಒಂದು ಜಾಗದ ಬಗ್ಗೆ ಧರ್ಮಸ್ಥಳ ದನಿಗಳ ಮಧ್ಯೆ ಹಾಗೂ ತಿಮ್ಮರಡಿಯ ಮಧ್ಯೆ ಜಗಳ ಆಗಿದ್ದಕ್ಕೆ ಇದೇ ಕಾರಣ ಸೌಜನ್ಯ ಕೇಸನ್ನ ತೆಗೆದುಕೊಂಡು ಅವರ ವಿರುದ್ಧ ಹೋರಾಡಲು ಮತ್ತು ಅವರನ್ನ ಮುಗಿಸಲು ಅಷ್ಟೇ ಅಲ್ಲದೆ ಧರ್ಮಸ್ಥಳಕ್ಕೆ ಕಳಂಕ ಬರುವ ಹಾಗೆ ಹುನ್ನಾರ ಮಾಡಲು ಮುಂದಾಗಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೆಲವರು ಸ್ಥಳೀಯರು ಹೇಳುತ್ತಾರೆ. ಆದರೆ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಅವರು ಹಲವಾರು ಅನೈತಿಕ ದಂಧೆಗಳನ್ನ ಮಾಡುತ್ತಿದ್ದರು ಎನ್ನುವ ವರದಿ ಕೂಡ ನಾವು ಸ್ಥಳೀಯರಿಂದ ಕೇಳುತ್ತೇವೆ. ಹೀಗಾಗಿ ಅವರ ಮೇಲೆ ಹಲವಾರು ಕೇಸುಗಳು ಕೂಡ ದಾಖಲಾಗಿವೆ. ಇವರ ಮೇಲೆ ಸರಿಸುಮಾರು 34ರಿಂದ 40 ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸುಗಳಿವೆ. ಅಷ್ಟೇ ಅಲ್ಲದೆ ಹಿಂದೆ ಇವರು ಮಾಡುತ್ತಿದ್ದ ಇಂತಹ ಕೆಲಸದಿಂದಾಗಿ ಇವರ ಮೇಲೆ ಎನ್ಕೌಂಟರ್ ಮಾಡಬೇಕೆನ್ನುವ ಒಂದು ಆದೇಶ ಕೂಡ ಹೊರಹೊಮ್ಮಿತ್ತು. ಆದರೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬದುಕಿದ್ದೇನೆ ಅಂತ ಅವರೇ ಹೇಳಿಕೊಳ್ಳುತ್ತಾರೆ. ಇದಕ್ಕೆಲ್ಲ ಮಹೇಶ್ ಶೆಟ್ಟಿ ತಿಮ್ಮರಡಿ ಕೊಡುವ ಒಂದು ಕಾರಣ ಧರ್ಮಸ್ಥಳವೇ ಅಂತ ಅವರು ಹೇಳುತ್ತಾರೆ. ಧರ್ಮಸ್ಥಳದ ದಣಿಗಳಿಗೆ ಮತ್ತು ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕ ಬರುವ ಹಾಗೆ ಬೇಕು ಅಂತಾನೆ ಸೌಜನ್ಯ ಕೇಸನ್ನ ಕೈಗೆತ್ತಿಕೊಂಡು ಇದನ್ನ ಮಾಡಿದವರು ಧರ್ಮಸ್ಥಳದವರೇ ಅಂತ ಸುಖ ಸುಮ್ಮನೆ ಸಾಕ್ಷಿಗಳಲ್ಲಿದೆ ಭಾಷಣವನ್ನ ಮಾಡುತ್ತಾರೆ ಅನ್ನೋದು ಅಲ್ಲಿನ ಸ್ಥಳೀಯರು ಹೇಳುತ್ತಾರೆ. ಮಾತು ಎತ್ತಿದರೆ ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳುತ್ತಾರೆ. ಸಾಕ್ಷಿ ಇದ್ದರೆ ಯಾಕೆ ಕೇವಲ ಬೊಬ್ಬೆಯನ್ನ ಹೊಡಿಬೇಕು, ಬರೀ ಮೀಡಿಯಾದಲ್ಲಿ ಮಾತಾಡಬೇಕು, ಯೂಟ್ಯೂಬ್ಗೆ ಇಂಟರ್ವ್ಯೂಸ್ ಅನ್ನ ಕೊಡಬೇಕು? ಅಷ್ಟು ಸಾಕ್ಷಿ ಇದ್ದರೆ ನಿಜಕ್ಕೂ ಸೌಜನ್ಯ ಬಗ್ಗೆ ಅವರಿಗೆ ಕಾಳಜಿ ಇದ್ದರೆ ಹಾಗೂ ಸೌಜನ್ಯಗೆ ನಿಜಕ್ಕೂ ನ್ಯಾಯ ಕೊಡಿಸಬೇಕಾಗಿದ್ದರೆ ಅವರು ನೇರವಾಗಿ ಕೋರ್ಟ್ಗೆ ಹೋಗಿ ಆ ದಾಖಲೆಗಳನ್ನ ಕೊಡಬೇಕು, ಆ ಸಾಕ್ಷಿಗಳನ್ನ ಕೊಡಬೇಕು. ಆದ್ರೆ ಇವತ್ತಿನವರೆಗೂ ಮಹೇಶ್ ಶೆಟ್ಟಿ ತಿಮ್ಮರಡಿ ಕೇವಲ ಮೀಡಿಯಾ ಮೂಲಕ ಸೌಜನ್ಯಗೆ ನ್ಯಾಯ ಕೊಡಿಸಬೇಕೆಂದು ಮುಂದಾಗಿದ್ದಾರೆ ಹೊರತು ಇವತ್ತಿನವರೆಗೆ ಅವರು ಕೋರ್ಟ್ಗೆ ಹೋಗಿಲ್ಲ ಅನ್ನೋದು ಅಲ್ಲಿಯ ಸ್ಥಳೀಯರ ನೋವಾಗಿದೆ. ಇವರು ಕೇವಲ ತಮ್ಮ ಮೈಲೇಜ್ಗಾಗಿ ಧರ್ಮಸ್ಥಳವನ್ನ ಹಾಳು ಮಾಡೋಕೋಸ್ಕರ ದನಿಗಳು ಹಾಗೂ ಅವರ ಮಧ್ಯೆ ನಡೆದ ಒಂದು ಜಗಳದಿಂದಾಗಿ ಧರ್ಮಸ್ಥಳವನ್ನೇ ಸರ್ವನಾಶ ಮಾಡಬೇಕೆಂದು ಪಣ ತೊಟ್ಟಿದ್ದಾರೆ ಅಂತ ಕೆಲವು ಮೂಲಗಳು ಹೇಳುತ್ತವೆ. ಸೌಜನ್ಯ ಕೇಸಿನಲ್ಲಿ ಧರ್ಮಸ್ಥಳ ದನಿಗಳಿಗೆ ಪಾಠ ಕಲಿಸಲೇಬೇಕು ಅಂತ ಹೋರಾಟ ಮಾಡಲು ಮುಂದಾದ ಮಹೇಶ್ ಶೆಟ್ಟಿ ತಿಮ್ಮರಡಿ ಇಲ್ಲಿವರೆಗೆ ಚಪ್ಪಲಿ ಕೂಡ ಹಾಕೋದಿಲ್ಲ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಸೌಜನ್ಯ ಸಾವನ್ನು ಒಪ್ಪಿದ ಜಾಗದಲ್ಲಿ ದೊಡ್ಡದೊಂದು ದೇವಸ್ಥಾನ ಕಟ್ಟುತ್ತೇನೆ ಅಂತ ಹೇಳಿಕೊಳ್ಳುತ್ತಾರೆ. ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಇದೊಂದು ಕೇವಲ ಪಬ್ಲಿಸಿಟಿ ಗಿಮೇಕ್. ಈ ಅಪ್ಪ ಏನೂ ಮಾಡೋದಿಲ್ಲ, ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಟಿವಿಯಲ್ಲಿ ಬಂದು ಯೂಟ್ಯೂಬ್ ನಲ್ಲಿ ಇಂಟರ್ವ್ಯೂ ಕೊಟ್ಟು ಸುಮ್ಮನೆ ಧರ್ಮಸ್ಥಳದ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಾನೆ ಅಂತ ಹೇಳುತ್ತಿದ್ದಾರೆ. ಇವರ ಜೊತೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ಗಿರೀಶ್ ಮಂಟಣ್ಣವರು ಕೂಡ ಸೇರಿಕೊಂಡಿದ್ದಾರೆ ಹಾಗೂ ಇವರು ಬ್ಲಾಕ್ ಮೇಲ್ ಕುತಂತ್ರದಿಂದ ದುಡ್ಡನ್ನ ಗಳಿಸುತ್ತಿದ್ದಾರೆ ಅನ್ನೋದು ಕೆಲವರ ವಾದವಾಗಿದೆ. ಆದ್ರೆ ಇವರ ವಿರೋಧಿಗಳು ಇದನ್ನೆಲ್ಲ ಕುತಂತ್ರ, ಇದೆಲ್ಲ ಒಂದು ಹುನ್ನಾರ, ಧರ್ಮಸ್ಥಳದ ಕ್ಷೇತ್ರವನ್ನ ಬ್ಲಾಕ್ ಮೇಲ್ ಮಾಡಿ ಸೌಜನ್ಯಳ ಹೆಸರು ಹೇಳಿ ವ್ಯಕ್ತಿಗಳಿಂದ ದುಡ್ಡು ಮಾಡುತ್ತಿದ್ದಾನೆ ಅಂತ ಅಪವಾದಗಳು ಕೂಡ ಕೇಳಿ ಬರುತ್ತಿವೆ. ಕೆಲವರು ಹೇಳುವ ಪ್ರಕಾರ ಇವರ ಅಕೌಂಟ್ಗೆ ಲಕ್ಷ ದುಡ್ಡು ಪ್ರತಿ ತಿಂಗಳು ಬರುತ್ತೆ ಅನ್ನೋದು ಕೂಡ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಹೇಶ್ ಶೆಟ್ಟಿ ತಿಮ್ಮರಡಿ ಡಿಜಿಟಲ್ ಮಾಧ್ಯಮ ಅನ್ನುವ ಒಂದು ಚಾನೆಲ್ಗೆ ಸಂದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಾಗೂ ಅಲ್ಲಿ ಅವರು ತಮ್ಮ ಮನೆಯನ್ನ ಧರ್ಮಸ್ಥಳಕ್ಕೆ ಕೌಂಟರ್ ಕೊಡಲು ಒಂದು ಮಿನಿ ಧರ್ಮಸ್ಥಳವನ್ನೇ ತಿಮ್ಮರಡಿಯಲ್ಲಿ ಕಟ್ಟುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದಕ್ಕೆ ಲಕ್ಷ ಕೋಟಿ ಬಂಡವಾಳ ಹಾಕಿ ಅಣ್ಣಪ್ಪನ ಹಾಗೂ ದೈವಗಳ ದೇವಸ್ಥಾನವನ್ನ ಕಟ್ಟುತ್ತಿದ್ದಾರೆ. ಆದರೆ ಕೆಲವರು ಹೇಳುವ ಪ್ರಕಾರ ಅವರಿಗಿರುವ ಇನ್ಕಮ್ ನಿಂದ ಇಂಥದೊಂದು ಭವ್ಯವಾದ ಮನೆ ಹಾಗೂ ದೇವಸ್ಥಾನವನ್ನ ಕಟ್ಟಲು ಅದೇಗೆ ಸಾಧ್ಯ ಅಂತ ಮಾತುಗಳು ಕೇಳಿ ಬರುತ್ತಿವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇರುವಂತಹ ಬೀಡಿನ ಮನೆಯ ಹಾಗೆ ತಾವು ಕೂಡ ತಿಮ್ಮರಡಿಯಲ್ಲಿ ಅವರಿಗೆ ಚಾಲೆಂಜ್ ಮಾಡಿ ಬೀಡಿನ ಭವ್ಯ ಮನೆಯನ್ನ ಕಟ್ಟುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಅಂದರೆ ಅವರ ಪ್ರಕಾರ ಒಂದು ಮಿನಿ ವಿಧಾನಸೌಧವನ್ನೇ ಕಟ್ಟಬೇಕೆನ್ನುವುದು ಅವರ ಉದ್ದೇಶವಾಗಿದೆ. ಇದೆಲ್ಲ ಕೇಳಿದ ಮೇಲೆ ನಿಮಗೆ ಮಹೇಶ್
ಮಹೇಶ್ ಶೆಟ್ಟಿ ಅವರ ಆದಾಯದ ಬಗ್ಗೆ ಕೂಡ ಕೆಲವು ಮಾಹಿತಿಗಳು ಕೊಡಲೇಬೇಕಾಗುತ್ತದೆ. ಮಹೇಶ್ ಶೆಟ್ಟಿ ಅವರಿಗೆ ತಿಮ್ಮರೊಡಿಯಲ್ಲಿ 10 ಎಕರೆ ತೋಟವಿದೆ. ಇದರಲ್ಲಿ ಅವರು ಅಡಿಕೆ ಮತ್ತು ರಬ್ಬರ್ ಅನ್ನ ಬೆಳೆಯುತ್ತಾರೆ. ಈ ತೋಟದಲ್ಲಿಯೇ 3,500 ರಬ್ಬರ್ ಗಿಡಗಳಿವೆ. ಅಷ್ಟೇ ಅಲ್ಲದೆ 1 ಎಕರೆ ಜಾಗದಲ್ಲಿ ಗಂಧದ ಮರಗಳನ್ನ ಕೂಡ ಬೆಳೆಸಿದ್ದಾರೆ. ಹೀಗಾಗಿ ಕೃಷಿ ಅವರ ಮೂಲ ಆದಾಯವಾಗಿದೆ. ಅವರ ಪ್ರಕಾರ ಇದನ್ನ ಬಿಟ್ಟು ಅವರು ಬೇರೆ ಯಾವುದೇ ವ್ಯಾಪಾರವನ್ನ ಮಾಡುವುದಾಗಲಿ ದಂಧೆಯನ್ನ ಮಾಡುವುದಾಗಲಿ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಹಾಗಾದ್ರೆ ಇವರ ಬಳಿ ಇಷ್ಟು ದುಡ್ಡು ಹೇಗೆ ಬಂತು ಅನ್ನೋದು ಇನ್ನೊಂದು ಯಕ್ಷ ಪ್ರಶ್ನೆ ಆಗಿದೆ. ಈಗ ಈ ವ್ಯಕ್ತಿ ಸರಿಯೋ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿ ಸರಿಯೋ ಅನ್ನೋದು ನಿರ್ಧಾರ ಮಾಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನಿಮ್ಮ ತರ್ಕಕ್ಕೆ ಬಿಟ್ಟಿದ್ದು. ನಾವು ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳಿದ್ದೇವೆ ಅಷ್ಟೇ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇಲ್ಲಿ ನಾವು ನಿರ್ಧಾರ ಮಾಡುವಷ್ಟು ದೊಡ್ಡವರಲ್ಲ.